ಇಸ್ಲಾಂ ಧರ್ಮದಲ್ಲಿ ಇಸ್ಲಾಂ ಮತ್ತು ಇಮಾನ್ ಎಂಬ ಎರಡು ಪ್ರಮುಖ ಸ್ತಂಭಗಳಿವೆ. ಇವುಗಳು ಒಬ್ಬ ಮುಸ್ಲಿಮನ ಜೀವನದ ಭದ್ರಬುನಾದಿಗಳು. ಇವುಗಳ ಬಗ್ಗೆ ವಿವರಣೆ ಇಲ್ಲಿದೆ. 1. ಇಸ್ಲಾಂನ 5 ಸ್ತಂಭಗಳು ಪಿಲ್ಲರ್ಸ್ ಆಫ್ ಇಸ್ಲಾಂ. ಇವು ಒಬ್ಬ ಮುಸ್ಲಿಮನು ಬಹಿರಂಗವಾಗಿ ಪಾಲಿಸಬೇಕಾದ 5 ಪ್ರಮುಖ ಕರ್ತವ್ಯಗಳು. 1. ಕಲಿಮಾ ಶಹಾದಾ. ಅಲ್ಲಾಹನ ಹೊರತು ಆರಾಧನೆಗೆ ಅರ್ಹರಾದವರು ಯಾರೂ ಇಲ್ಲ ಮತ್ತು ಮುಹಮ್ಮದ್ ಅವರು ಅಲ್ಲಾಹನ ಸಂದೇಶವಾಹಕರು ಎಂದು ಸಾಕ್ಷ್ಯ ನುಡಿಯುವುದು. 2. ನಮಾಜ್ ಸಲಾ. ದಿನಕ್ಕೆ 5 ಬಾರಿ ನಿಗದಿತ ಸಮಯದಲ್ಲಿ ಪ್ರಾರ್ಥನೆ ಸಲ್ಲಿಸುವುದು. 3. ಝಕಾತ್. ಶ್ರೀಮಂತ ಮುಸ್ಲಿಮರು ತಮ್ಮ ಸಂಪತ್ತಿನಲ್ಲಿ ನಿರ್ದಿಷ್ಟ ಪಾಲನ್ನು 2.5 ಬಡವರಿಗೆ ಮತ್ತು ಅಶಕ್ತರಿಗೆ ದಾನವಾಗಿ ನೀಡುವುದು. 4. ರಂಜಾನ್ ಉಪವಾಸ ಸೌಮ್. ಪವಿತ್ರ ರಂಜಾನ್ ತಿಂಗಳಿನಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅನ್ನ ಪಾನೀಯಗಳನ್ನು ತ್ಯಜಿಸಿ ಉಪವಾಸ ಮಾಡುವುದು. 5. ಹಜ್. ದೈಹಿಕ ಮತ್ತು ಆರ್ಥಿಕ ಸಾಮರ್ಥ್ಯವಿರುವವರು ಜೀವನದಲ್ಲಿ ಒಮ್ಮೆಯಾದರೂ ಮಕ್ಕಾದ ಪವಿತ್ರ ಕಾಬಾ ಮಂದಿರಕ್ಕೆ ಭೇಟಿ ನೀಡಿ ತೀರ್ಥಯಾತ್ರೆ ಮಾಡುವುದು.